15% ಎಸ್ ಸಿಗೆ, 3% ಎಸ್ ಟಿಗೆ, 18% ರಿಸರ್ವೇಷನ್ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿತ್ತು. ಇದು ಸಂವಿಧಾನಾತ್ಮಕವಾದಂಥ ಮೀಸಲಾತಿ. ಈ ಮೀಸಲಾತಿ ಬಹುತೇಕ ಕೆಲವರು ಗುಂಪು ಹೋಗ್ತಾ ಇದೆ ಅಂಥೇಳಿ ಅದರಲ್ಲಿ ಕೆಲವು ಪಂಗಡದವರು ಹೋರಾಟನ ಆರಂಭ ಮಾಡಿ ಹೈಕೋರ್ಟ್ಗೆ ಹೋಗಿ ಮತ್ತು ಇದು ಮೀಸಲಾತಿನ ಯಾರೋ ಕ್ರೀಮಿ ಲೇಯರ್ನ ಬಳಸ್ತಾ ಇದ್ದಾರೆ, ನಿಜವಾಗಿ ಅಂಬೇಡ್ಕರ್ ಆಶಯ ಏನಿತ್ತು ಅಸ್ಪೃಶ್ಯರು ಅಥವಾ ಅನ್ಟಚಬಲ್ಸ್ಗೆ ಸಹಾಯ ಆಗಬೇಕಂತ ಹೇಳಿ ಅವ್ರಿಗೆ ಇದರಿಂದ ಸಹಾಯ ಆಗೋದಕ್ಕಿಂತ ಆ ಗುಂಪಲ್ಲಿ ಬೇರೆಯವ್ರಿಗೆ ಸಹಾಯ ಆಗ್ತಿರೋದು ಹೆಚ್ಚಾಗಿದೆ ಅಂತೇಳಿ ಹೋರಾಟನ ಆರಂಭ ಮಾಡಿದರು. ಸುಮಾರು 102, 103 ಶೆಡ್ಯೂಲ್ ಕಾಸ್ಟ್ ಜನಾಂಗದವರಿದ್ದಾರೆ, 53-54 ಎಸ್ ಟಿ ಸಮುದಾಯದವರಿದ್ದಾರೆ. ಇದು ಪ್ರಮುಖವಾಗಿ ಎಸ್ ಸಿ ಅವರು ಹೋರಾಟನ ಆರಂಭ ಮಾಡಿದ್ರು. ಎಸ್ ಟಿ ಅವರು ಅಷ್ಟು ಒಳ ಮೀಸಲಾತಿಗೆ ಒತ್ತು ಕೊಟ್ಟಿರಲಿಲ್ಲ. ಆಗ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತು. ಸದಾಶಿವ ಆಯೋಗ, ಜಸ್ಟಿಸ್ ಸದಾಶಿವ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿ ಇದು ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂಥೇಳಿ ವರದಿಯನ್ನು ಅವರಿಂದ ತಗೊಂಡು ನಿರೀಕ್ಷೆ ಮಾಡಿ ವರದಿ ಕೊಟ್ಟರು. ಅದ್ರ ಪ್ರಕಾರ ಅವರು ಎಸ್ ಸಿ ಜನಾಂಗದಲ್ಲಿ 4 ಗುಂಪನ್ನು ಮಾಡಿದ್ರು. ಒಂದು ಎಡಗೈ ಅಂತ ಏನು ಕರಿತೀವಿ ನಾವು, ಸ್ಪಷ್ಟ ಭಾಷೆಯಲ್ಲಿ ಅದು ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಮಾದಿಗರು ಅಂತ ಕರಿತೀವಿ ಅವರು. ಇನ್ನೊಂದು ಬಲಗೈ ಅಂತ ಕರಿತೀವಿ, ಅವರು 2ನೇ ಗುಂಪು, ಅವರನ್ನು ಹೊಳೆಯರು ಅಂತ ಕರಿತೀವಿ. ಎಡಗೈ ಅವರಿಗೆ 6% ಕೊಟ್ಟರು, ಬಲಗೈ ಅವರಿಗೆ 5% ಕೊಟ್ಟರು. ಇನ್ನು ಇತರೆ ಶೆಡ್ಯೂಲ್ ಕಾಸ್ಟ್ ಏನಿದ್ರು ನಮಗೆ ಗೊತ್ತಲ್ಲ, ಲಂಬಾಣಿಸು, ಬೋವಿಸು ಅವರೆಲ್ಲರಿಗೂ ಸೇರಿಸಿ ಅವರು ಟಚಬಲ್ ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟೀಸ್ ಅಂತೇಳಿ ಅವ್ರಿಗೆ 3% ಇಟ್ಟರು. ಮತ್ತು 1% ಮೈಕ್ರೋ ಮೈನಾರಿಟೀಸ್, ಅತ್ಯಂತ ಕಡಿಮೆ ಸಂಖ್ಯೆಯರು ಶೆಡ್ಯೂಲ್ ಕಾಸ್ಟ್ ಗುಂಪಿಗೆ ಸೇರುವ ಜಾತಿಗಳಿಗೆ ಅಂತ 1% ಇಟ್ಟು 15% ಇತ್ಯರ್ಥ ಮಾಡಿದ್ರು. ಇದಾದ ಮೇಲೆ ಅವ್ರದ್ದು ನಡ್ಕೊಂಡೇ ಬಂತು. ಬೇರೆ ಯಾವುದೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಒಳ ಮೀಸಲಾತಿ ಮಾಡಬಾರ್ದು ಅಂಥೇಳಿ ಡಿಸಿಷನ್ ಆಗಿತ್ತು. ಅದನ್ನು ಇಟ್ಕೊಂಡು ಒಳ ಮೀಸಲಾತಿ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ವಾದ ಮಾಡ್ಕೊಂಡು ಬಂದ್ವಿ. ನಮ್ಮಲ್ಲಿ ಏನಾಯಿತು, ಒತ್ತಡ ಜಾಸ್ತಿ ಆದಾಗ ನಮ್ಮ ಸರ್ಕಾರ ಬಂದಾಗ ಎಸ್ ಸಿ ಎಸ್ ಟಿ ಮೀಸಲಾತಿನ ಹೆಚ್ಚು ಮಾಡಬೇಕು ಅಂಥೇಳಿ ಭಾಳ ಒತ್ತಡ ಬಂದಾಗ ನಾವು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ವಿ. ಅವರು ಎಸ್ ಸಿಯನ್ನು ಮತ್ತು 15-17 ಇವರನ್ನು 3-7 ಮಾಡಿ 2+4% ಜನಾಂಗವನ್ನು ಪರ್ಸಂಟೇಜನ್ನು ಅವ್ರಿಗೆ ಹೆಚ್ಚು ಮಾಡಿಕೊಟ್ರು. ಇದನ್ನು ಹೇಗೆ ಇತ್ಯರ್ಥ ಮಾಡಬೇಕು ಅಂತೇಳಿ ಸಚಿವ ಸಂಪುಟದೊಂದು ಸಮಿತಿ ಮಾಡಿ ಅದಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ಇದನ್ನು ಹೇಗೆ ನಾವು ಟು ಕ್ಯಾರಿ ಇಟ್ ಫಾರ್ವರ್ಡ್ ಅಂಥೇಳಿ ಒಂದು ಶಿಫಾರಸನ್ನು ತಕ್ಷಣ ಕೊಡಬೇಕು ಅಂತ ಸರ್ಕಾರ ಅಪೇಕ್ಷೆ ಮಾಡಿದ್ರ ಮೇಲೆ ನಾವೊಂದು ಸಮಿತಿಯವರು ವರದಿನ ಕೊಟ್ವಿ. ಅದ್ರ ಪ್ರಕಾರ ನಾವು ಸದಾಶಿವ ಆಯೋಗ ಏನು 6 ಮಾಡಿದ್ರು ಅದನ್ನು 6 ಇಟ್ವಿ. ಅವರು 5 ಏನು ಮಾಡಿದರು, ಶೆಡ್ಯೂಲ್ ಕಾಸ್ಟಲ್ಲ ಇನ್ನೊಂದು ಕೆಟಗರಿ 2ನವ್ರಿಗೆ 5.5 ಮಾಡಿದ್ವಿ. ಈ ಲಂಬಾಣಿ ಬೋವಿಸವ್ರಿಗೆಲ್ಲ ಏನು 3% ಕೊಟ್ಟಿದ್ದು, ಇನ್ಫ್ಯಾಕ್ಟ್ ಅವ್ರಿಗೆ 1.5% ನಾವು ಜಾಸ್ತಿ ಮಾಡಿದ್ವಿ, 4.5% ಮಾಡಿ. ಅಗೈನ್ ಮೈಕ್ರೋ ಮೈನಾರಿಟೀಸ್ ಭಾಳ ಸಣ್ಣ ಪುಟ್ಟ ಜಾತಿ 1,000, 2,000, 3,000 ಈ ಜನಸಂಖ್ಯೆ ಇರೋರಿಗೆ 1%ಅನ್ನು ಮೀಸಲಿಟ್ಟು ಮೀಸಲಾತಿಯನ್ನು ಅನೌನ್ಸ್ ಮಾಡಿದ್ವಿ. ಇದರಲ್ಲಿ 2 ಪ್ರಾಬ್ಲಮ್ ಇದೆ. ಮೀಸಲಾತಿ ಒಳ ಮೀಸಲಾತಿ ಮಾಡಲಿಕ್ಕೂ ಅವಕಾಶ ಇಲ್ಲ ರಾಜ್ಯಗಳಿಗೆ ಅಂಥೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಒಂದು. ಇನ್ನೊಂದೀಗ ನಾವು 6% ಜಾಸ್ತಿ ಕೊಟ್ಟಿದ್ದರಿಂದ ಈ 6% 50% ರಿಸರ್ವೇಷನ್ ಏನಿದೆ ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ದಾಟಬಾರ್ದು ಅಂತ, ಅದನ್ನು ದಾಟಿ ಹೋಗುತ್ತೆ ಅನ್ನೋದು ಒಂದು. 2 ಇಶ್ಯೂ ನಮ್ಮ ಮುಂದೆ ಇತ್ತು. ನಾವು 2ನೇ ಇಶ್ಯೂಗೆ ತಲೆ ಕೆಡಿಸ್ಕೊಳ್ಳಿಲ್ಲ. 50% ದಾಟಿ ಹೋಗುತ್ತೆ ಅನ್ನೋದನ್ನು ಆಮೇಲೆ ನಿಭಾಯಿಸ್ಕೋತೀವಿ ಅಂತೇಳಿ ಈ 24% ರಿಸರ್ವೇಷನನ್ನು ಸ್ಪ್ಲಿಟ್ ಮಾಡಿ ಕೊಟ್ಬಿಟ್ವಿ. ಅದು ಇಂಪ್ಲಿಮೆಂಟೇಷನ್ಗೂ ನಾವು ಆದೇಶ ಮಾಡಿಬಿಟ್ವಿ ಸರ್ಕಾರ. ಈ ಮಧ್ಯೆ ಇದನ್ನು ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಚರ್ಚೆಗೆ ಅಂದರೆ ವಿವಾದನ ಮಂಡಿಸಿದ್ರು. ಸುಪ್ರೀಂ ಕೋರ್ಟು ಈಗ ಇತ್ತೀಚೆಗೆ ಹೇಳಿದೆ
ಒಳ ಮೀಸಲಾತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರಬೇಕು. ಇದರಲ್ಲಿ ಯಾವುದೇ ಗಹನವಾದ ವ್ಯತಿರಿಕ್ತ ಸುಪ್ರೀಂ ಕೋರ್ಟು ಗಮನಿಸಿಲ್ಲ ಅಂಥೇಳಿ ನಾವು ಸುಪ್ರೀಂ ಕೋರ್ಟ್ ಹಸ್ ಎಂಡಾಸ್ಡ್ ಇಂಟರ್ನಲ್ ರಿಸರ್ವೇಷನ್ ವಿಚ್ ಕ್ಯಾನ್ ಬಿ ಗಿವನ್ ಬೈ ದಿ ಸ್ಟೇಟ್ಸ್ ಕನ್ಸರ್ನ್. ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ, ಅವರ ಮೋಡ್ ಆಫ್ ಲಿವಿಂಗ್, ಅವ್ರ ಜೀವನದ ಮಟ್ಟಕ್ಕೆ ಅನುಗುಣವಾಗಿ ಶೆಡ್ಯೂಲ್ ಕಾಸ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೋದು ಅನ್ನೋದನ್ನು ಮಾಡ್ಬೋದು ಅಂತೇಳಿ ಈಗ ತೀರ್ಮಾನನ ಕೊಟ್ಟಿದೆ. ಈಗ ನಮ್ಮ ರಾಜ್ಯದ ಮುಂದೆ 2 ಇಶ್ಯೂ ಇದೆ. 18% 15 + 3 ಕೊಟ್ಕೊಂಡು ಹೋಗೋದಾದರೆ ಯಾವುದೇ ತಾಪತ್ರಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಅದು ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಂಥ ರಿಸರ್ವೇಷನ್ ಒಳಗೆ ಬರುತ್ತೆ, 50% ಒಳಗೆ ಬರುತ್ತೆ. ಒಳ ಮೀಸಲಾತಿ ಇನ್ ಪ್ರಿನ್ಸಿಪಲ್ ಒಪ್ಕೋಬೇಕಾದ್ರೆ ಇದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ಅಡಚಣೆ ಕಾನೂನಲ್ಲಿ ಇದೆ ಅಂಥೇಳಿ ನಾನು ಭಾವಿಸಿಲ್ಲ. ಆದರೆ ಎನ್ಹಾನ್ಸ್ ಮಾಡೋದು ಕೊಡಬೇಕು ಅಂದರೆ ಅವ್ರಿಗೆ 50% ದಾಟುತ್ತೆ ಅಂದರೆ ಎಕ್ಸಸ್ಸಾಗಿ ಕೊಟ್ಟಿರೋದಕ್ಕೆ ಅವರು ಸಂವಿಧಾನದ ತಿದ್ದುಪಡಿನ ಪಾರ್ಲಿಮೆಂಟ್ ಮುಂದೆ ಮಾಡಿಸ್ಕೊತಾರ, ಅಥವಾ ಅವ್ರಿಗೊಂದು ಒತ್ತಡ ಇತ್ತು ಶೆಡ್ಯೂಲ್ 9 ಸೇರಿಸ್ಕೊಡಿ, ಶೆಡ್ಯೂಲ್ 9 ಹೇಳಿದ್ರೆ ಹೈಕೋರ್ಟು ನಮ್ಮ ಮುಂದೆ ಬರಲ್ಲ, ಇಮ್ಯುನಿಟಿ ಇರುತ್ತೆ ನಮಗೆ ಆ ಸೆಕ್ಷನ್ಗೆ ಅಂತ. ಶೆಡ್ಯೂಲ್ 9 ಕೂಡ ಇಮ್ಯೂನ್ ಅಲ್ಲ ಅನ್ನೋದು ನಮ್ಮ ವಾದ ಇತ್ತು. ಶೆಡ್ಯೂಲ್ 9 ಇಂಟ್ರಡ್ಯೂಸ್ ಮಾಡಿದ್ದೆ ಬೇರೆ ಕಾರಣಕ್ಕೆ. ಹಾಗಾಗಿ ಅವೆಲ್ಲವನ್ನೂ ತೊಗೊಂಡೋಗಿ ಶೆಡ್ಯೂಲ್ 9 ಹಾಕಿ ಸುಪ್ರೀಂ ಕೋರ್ಟ್ಗೆ ಆ ಶೆಡ್ಯೂಲ್ 9 ಹಾಕಿರೋರ ಮೇಲೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ವಾದ ಮಾಡೋಕ್ಕಾಗೋದಿಲ್ಲ. ದೇ ಕ್ಯಾನ್ ಎಕ್ಸಸೈಸ್ ದೇರ್ ಪವರ್, ಅಲ್ಲೂ ಕೂಡ ಅವ್ರು ಮಾಡ್ಬೋದು ಅಂತ ಹೇಳಿದ್ರು. ಅದರಂತೆ ಈ ತಮಿಳ್ನಾಡು ಸರ್ಕಾರದ್ದು, ಬೇರೆ ಸರ್ಕಾರದ್ದು ಸುಪ್ರೀಂ ಕೋರ್ಟ್ಗಳಲ್ಲಿ ಶೆಡ್ಯೂಲ್ 9 ಇದ್ದರೂ ಕೋರ್ಟ್ ಮುಂದೆ ಪ್ರಶ್ನೆ ಆಗಿತ್ತು. ಹಾಗಾಗಿ ನಾವೇನು ಮಾಡೋದು, ಏನಾಗುತ್ತೆ ಆಗಲಿ ಅಂತೇಳಿ ಡಿಸಿಷನ್ ತಗೊಂಡು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿಕೊಟ್ವಿ. ಈಗ ವೆಲ್ಕಮ್ ಟ್ರೆಂಡ್, ಈಗ ಅವರೀಗ ಸ್ವಾಗತ ಮಾಡೋಂಥ ತೀರ್ಮಾನ ಆಗಿದೆ. ಶೆಡ್ಯೂಲ್ ಕಾಸ್ಟ್ನವ್ರಿಗೆ ಒಳ ಮೀಸಲಾತಿ ಇರಬೇಕು. ಇದನ್ನು ನಾನು ಸಾರ್ವಜನಿಕವಾಗೂ ವೈಯಕ್ತಿಕವಾಗಲೂ ಬಹಳ ಮೆಚ್ಚುಗೆಯಿಂದ ಸ್ವಾಗತಿಸ್ತೀನಿ. ಯಾಕೆಂದರೆ ನಿಜವಾಗಿ ಯಾರಿಗೆ ಅನ್ಯಾಯ ಆಗ್ತಾಯಿತ್ತು, ನಿಜವಾಗಿ ಯಾರು ತುಳಿತಕ್ಕೆ ಸಿಕ್ಕಾಗಿದ್ದರು, ನಿಜವಾಗಿ ಯಾರು ಸಮಾಜದಿಂದ ಬಹಿಷ್ಕೃತರು ಅಂತ ಜೀವನ ಮಾಡಿದರು, ಊರಿಂದ ಆಚೆ ಇರಬೇಕು ಅನ್ನೋ ಸ್ಥಿತಿಲಿದ್ದರು, ಅವ್ರಿಗೆಲ್ಲರೂ ವಾಹಿನಿ ಒಳಗೆ, ನಮ್ಮ ಪ್ರಮುಖ ವಾಹಿನಿ ಒಳಗೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಇವರು ಹೆಸರು ಹೇಳ್ಕೊಂಡು ಚೆನ್ನಾಗಿರೋರೆಲ್ಲ ಯಾವುದೋ ಕಾರಣಕ್ಕೆ ನಾವು ಆ ಜಾತಿಯವರು ಈ ಜಾತಿಯವರು ಅಂತೇಳಿ 102 ಕಮ್ಯುನಿಟಿ ಶೆಡ್ಯೂಲ್ ಕಾಸ್ಟ್ ಆಗಿ ಕಂಪ್ಲೀಟ್ ಇದರ ಎಲ್ಲ ರಸವನ್ನು ಯಾರೋ ಬಳಸ್ತಿದ್ದವರು ಇದಕ್ಕೆ ಸಮಾಧಾನ ಆಗಿಲ್ಲ. ನಾನು ಅನೇಕ ಸಭೆಗಳನ್ನ ಮಾಡಿ ಟ್ರೈ ಮಾಡಿದೆ ಕನ್ವಿನ್ಸ್ ಮಾಡಲಿಕ್ಕೆ. ಇದನ್ನು ಬಿಡಿ, ಒಂದು ಸಲ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಆಗಬೇಕಂದ್ರೆ ನಾಗಮೋಹನ್ ದಾಸ್ ಅವರು ಹೇಳಿದ್ದು ಆನ್ ಪಾರ್ ವಿತ್ ಪಾಪ್ಯುಲೇಷನ್ ರಿಸರ್ವೇಷನ್ ಕೊಡಿ ಅಂತ. 17 and 6.2 ಕೊಟ್ಟವಲ್ಲ ನಾವು, 8 ಅಂತಲೇ ಇಟ್ಕೊಳ್ಳಿ. 8 ಕೊಟ್ಟಾಗ ಜನಸಂಖ್ಯೆಗೆ ಅನುಗುಣವಾಗಿ ಅನ್ನೋ ಪದ ಬಳಸಿರೋ. ಜನಸಂಖ್ಯೆಗೆ ಅನುಗುಣವಾಗಿ ಅಂತ ಬಳಸಿದಾಗ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಮಾಡಬೇಕು. ಪ್ರಪೋರ್ಷನೇಟ್ ರಿಸರ್ವೇಷನ್ ಸುಮಾರಾಗಿ ಸರಿಸುಮಾರು ಅಂತಂದಿದ್ರೆ ಆವಾಗ 18% ಇರೋದು. ಅವ್ರು ಎಷ್ಟು ಸಂಖ್ಯೆ ಇರ್ತಿದ್ರೋ ಬಿಡ್ತಿದ್ರೋ ನಮಗೆ ಪ್ರಶ್ನೆ ಇರ್ತಿಲ್ಲ. 18% ಕೊಟ್ಕೊಂಡು ಹೋದಾಗ ಒಳ ಮೀಸಲಾತಿ ಅಕಸ್ಮಾತ್ ಸಂಖ್ಯೆ ಹೆಚ್ಚು ಕಮ್ಮಿ ಆಗೋದ್ರಿಂದ ಅಲ್ಲಿ ಬೇಕೋ ಬೇಡೋ ಪ್ರಶ್ನೆ ಇತ್ತು. ಈಗ ಸ್ಟ್ರಿಕ್ಟಾಗಿ ಆನ್ ಪಾರ್ ವಿತ್ ಪಾಪ್ಯುಲೇಷನ್ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಂದಾಗ ನಮಗೆ ಬೇರೆ ಮಾರ್ಗ ಇರಲಿಲ್ಲ. ಜನಸಂಖ್ಯೆಗಳನ್ನ ಸರಿಯಾಗಿ ಗುರುತಿಸ್ಬಿಟ್ಟು ನಾವು ಕೊಡಬೇಕಾಗಿತ್ತು. ನಾನು ಅಧ್ಯಕ್ಷ ಆಗಿದ್ದಾಗ ಇದಕ್ಕೆಲ್ಲ ಸ್ಪಷ್ಟವಾದ ಟ್ಯಾಬ್ಲೋ ಫಾರಮ್ ಮಾಡಿ ಯಾವ ಜನಸಂಖ್ಯೆ ಎಷ್ಟು ಬರುತ್ತೆ, ಯಾರನ್ನ ಯಾವ ಗ್ರೂಪಲ್ಲಿ ಇಡ್ಬೋದು, ಬರೀ ಎಡಗೈ ಬಲಗೈ ಅಲ್ಲ, ಅವ್ರ ಜೊತೆಗೆ ಇನ್ನೂ 15, 20, 30 ಸಣ್ಣ ಪುಟ್ಟ ಕಮ್ಯುನಿಟಿಗಳನ್ನೆಲ್ಲ ಸೇರಿ ಗ್ರೂಪ್ ಮಾಡಿಕೊಟ್ಟಿದ್ದೀವಿ. ಇದನ್ನು ನನ್ನ ದೃಷ್ಟಿನಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು. ಸಿದ್ದರಾಮಯ್ಯನವ್ರ ಸರ್ಕಾರ 15%ಗೆ ನಿಲ್ತಾರೋ 17%ಗೆ ಹೋಗ್ತಾರೋ ಶೆಡ್ಯೂಲ್ ಕಾಸ್ಟ್ಗೆ ಅದು ಅವ್ರಿಗೆ ಬಿಟ್ಟಿದ್ದು. ನಾವು 17% ಹೋಗ್ಬಿಟ್ಟಿದ್ದೀವಿ. 17%ಗೆ ಹೋದರೆ ಏನು ಮಾಡಬೇಕು ಅಂತೇಳಿ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ. 17%ಗೆ ಹೋಗದೇ ಇದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಸದಾಶಿವ ಆಯೋಗದ ವರದಿ ಇದೆ. ಯಾವುದಾದ್ರೂ ಇಂಪ್ಲಿಮೆಂಟ್ ಮಾಡಲಿ, ತಕ್ಷಣ ಒಳ ಮೀಸಲಾತಿನ ಜಾರಿಗೆ ತರೋದು ಸೂಕ್ತ. ಈಗಾಗಲೇ ಸುಮಾರಷ್ಟು ಕಾಲ ಹಾಳಾಗಿ ಅವ್ರಿಗೇನು ಅನ್ಯಾಯ ಆಗಿಲ್ಲ. ಇನ್ನೊಂದು ಭಾಳ ವೆಲ್ಕಮ್ ಟ್ರೆಂಡ್ ಅಂದರೆ ನಾನೂ ಬರೆದಿದ್ದೇನೆ, ಸುಪ್ರೀಂ ಕೋರ್ಟ್ ಹೇಳಿದೆ ಶೆಡ್ಯೂಲ್ ಕಾಸ್ಟಲ್ಲಿ ಕೂಡ ಕ್ರೀಮಿ ಲೇಯರನ್ನು ನೀವು ಗುರುತಿಸ್ಬೇಕು.